Jungle. Audio Jungle. ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡಿದಿರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳಕಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಪುಷ್ಪಾವತಿ ಹಾಗೂ ದೇವರಾಜ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಮ್ಯಾಮ್. ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮೇಡಮ್, ಮೊದಲಿಗೆ ನಿಮ್ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನನ್ನ ಹುಟ್ಟೂರು ಮಡ್ಲೂರು ರೀ. ನನ್ನ ಹೆಸರು ಪುಷ್ಪಾವತಿ ಅಂತ. ಅಲ್ಲೇ ನನಗೆ ಹೆಸರು ಶಾರದಾ ಅಂತ ಕರೀತಿದ್ದಾರೆ. ಇಲ್ಲೇ ಗಂಡನ ಮನ್ಯಾಗ ಪುಷ್ಪಾವತಿ ಅಂತ ಕರೀತಿದ್ದಾರೆ. ನಾನು ಮಡ್ಲೂರಲ್ಲಿ ಹುಟ್ಟಿರೋದು. ಇಲ್ಲಿ ಬಿಳಕಿಗೆ ಮದುವೆಯಾಗಿ ಬಂದಿರೋದು. ತಂದೆ ಹೆಸರು ಮಹಾಬಳೇಶ್ವರಪ್ಪ, ತಾಯಿ ಹೆಸರು ಅನುಸೂಯ. ಅಣ್ಣ ತಮ್ಮದಿರು ಇಬ್ಬರು ರೀ. ಹೆಣ್ಮಕ್ಳು ನಾವು 4 ಜನ. ವಿದ್ಯಾಭ್ಯಾಸ SSLC ಹೋಗಿ. ಸರ್, ನಿಮ್ಮೊಂದು ಕಿರು ಪರಿಚಯ ಸರ್. ನನ್ನ ಹೆಸರು ದೇವರಾಜ್ ಅಂತ ಹೇಳಿ. ನಮ್ಮ ತಂದೆ ಹೆಸರು ಚಂದ್ರಪ್ಪ, ನಮ್ಮ ಅಮ್ಮನ ಹೆಸರು ಚನ್ನಬಸಮ್ಮ ಅಂತ. ನಮ್ಮ ತಂದೆ ತಾಯಿಗೆ ನಾವು 3 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ಕೆಲವೊಬ್ರು ತೀರಿ ಹೋದ್ರೆ ಒಬ್ರು ಇದ್ದಾರೆ. ವಿದ್ಯಾಭ್ಯಾಸ ನಮ್ಮಲ್ಲಿ ಅವತ್ತಿನ ಕಷ್ಟ ಭಾಳ ಕಷ್ಟ ಇತ್ತು. ಹಾಗಾಗಿ ನಮಗೆ ಶಾಲೆ ಮುಂದುವರ್ಸೋದಷ್ಟು ಪರಿಸ್ಥಿತಿ ನಮ್ಮ ಅಪ್ಪಾಜಿ ಅಮ್ಮರಿಗೆ ಇರಲಿಲ್ಲ. ಅವತ್ತಿನ 3ನೇ ಕ್ಲಾಸ್ ಶಾಲೆ ಕಲಿಯೋದಕ್ಕೆ ನಾವು ಅಲ್ಲಿಗೆ ಸ್ಟಾಪ್ ಆಯಿತು. ಅವತ್ತಿನ ಪರಿಸ್ಥಿತಿ ಒಳಗೆ ನಮ್ಮನ್ನ ದನ ಕರು ಸಾಯ್ಕಂತ ಇದ್ದು ನಮ್ಮ ಅಪ್ಪಾಜಿ, ಅವನ್ನ ಕಾಯ್ಕಂತ ನಾವು ಜೀವನ ಕಷ್ಟ ಆಗ್ತದೆ. ಸರ್, ನಿಮ್ಮ ಕುಟುಂಬ ಬಗ್ಗೆ ಸರ್. ನನ್ನ ಕುಟುಂಬ ಅಂದರೆ ನಾವು ಇರೋದು ಸದ್ಯ ನಾವು ಅಣ್ಣಾರು ಬೇರೆ ಅದಾರ, ನಾವು ಬೇರೆ ಇದ್ದೇವೆ. ನಾವು ನಮ್ಮ ಕುಟುಂಬದ ಪರವಾಗಿ ನಮ್ಮ ಪುಷ್ಪಾವತಿ ಊರ ಹೆಸರು. ನಾವು ಈಗ 2 ಜನ ಮಕ್ಕಳು. ಒಬ್ಬನು ಅಶೋಕ ಅಂಥೇಳಿ, 2ನೇದವಳು ಅನುಪಮ ಅಂಥೇಳಿ. ಮೇಡಮ್, ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದೆ ಯಾವಾಗ? ನಮ್ಮ ಮನೆಯವರು ಬೆಂಬಲ ಕೊಟ್ಟರೆ ಹಾಗಾಗಿ ನಿಲ್ಬೇಕು ಅಂತ ಅನಿಸ್ತು. ಹಂಗಾಗಿ ಸರ್, ನೀವೇನ ರಾಜಕೀಯದಲ್ಲಿ ಇದ್ದೀರಾ? ಇಲ್ಲ ಸರ್, ನಾವು ರಾಜಕೀಯ ಅಂದರೆ ಆ ಥರ ರಾಜಕೀಯದಿರಲಿಲ್ಲ. ನಮಗೆ BJP ಪಕ್ಷ ಅಂದರೆ ಒಂದು ಒಳ್ಳೆ ಇದು ಅನ್ನಿಸ್ತು ಅವತ್ತಿನ ಇದರಲ್ಲಿ, ಹೊಸ ಇದರಲ್ಲಿ. ಹಾಗಾಗಿ ನಮ್ಮ ಯಡಿಯೂರಪ್ಪರು ನಮ್ಮ ಕ್ಷೇತ್ರಕ್ಕೆಲ್ಲ ಅಡ್ಡಾಡ್ತಾ ಇದ್ರು. ಅವ್ರ ಜೊತೆಗೆ ನಮ್ಮ ಶಿವರುದ್ರಪ್ಪ ಗೌಡ್ರು ಅಂತ ನಮ್ಮ ಊರಲ್ಲಿ ಹಿರಿಯರು, ಅವ್ರ ಬೆಂಬಲ ಇದ್ದರು. ಆಮೇಲೆ ನಾವು ಇನ್ನೂ ಸಣ್ಣ ಸಣ್ಣ ಹುಡುಗರು, ಅವತ್ತು 18-19 ವರ್ಷದವರು. ಅವ್ರ ಜೊತೆಗೆ ನಾವು ಬಾವಟೆ ಹಿಡ್ಕೊಂಡು ಎಲ್ಲ ಅಡ್ಡಾಡ್ಕೊಂತ ಅದೇ ನಮಗೆ ರಾಜಕೀಯ ಒಂಚೂರು ಬೆಳಿಬೇಕು ಅನ್ನಿಸ್ತು. ಹಂಗಾಗಿ ರಾಜಕೀಯ ಇದರೊಳಗೆ ಇದ್ದೀವಿ ನಾವು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರ ಸರ್? ಇಲ್ಲ, ಮೊದಲೇ ಅಂದರೆ ನಮ್ಮದು ಸಣ್ಣ ಕುಟುಂಬ, ಸಣ್ಣ ಇದರಲ್ಲಿ ನಮ್ಮ ಜೀವನ ಮಾಡೋದೇ ಕಷ್ಟ ಇತ್ತು. ಆಮೇಲೆ ಇತ್ತಿತ್ತಾಗ ನಾವು ನಮ್ಮ ಶಿವರುದ್ರಪ್ಪ ಗೌಡ್ರು ಊರ ಗ್ರಾಮಸ್ಥರೆಲ್ಲ ಸೇರ್ಕೊಂಡು, ಇಲ್ಲ ದೇವರಾಜಣ್ಣನ ಹೆಂಡತಿ ನಮ್ಮ ಕೆಟಗರಿ ಮಾಡ್ತೀವಿ ನಿಲ್ಲಿಸೋಣ ಅಂತ ಒಂದು ಇದು ಮಾಡಿದ್ರು. ಆದರೆ ನಿಮ್ಮೆಲ್ಲ ಸಹಕಾರ ಸಹಿತರು ನಾವು ಮಾಡ್ತೇವೆ ಅಂತ ಒಂದು ಇದರಿಂದ ನಾವು ನಿಂತ್ಕೊಂಡಿದ್ವಿ. ಈಗಿರೋದೆಲ್ಲ ನಾವು ಇತ್ತಿತ್ತಲಾಗೆ ನಮ್ಮ ಮನೆಯವರು ಇದು ಪಂಚಾಯತಿ ಮೆಂಬರ್ಸ್ ಆದರು. ಆಮೇಲೆ ನಮ್ಮನ್ನು ಈ STMC ಅಧ್ಯಕ್ಷರು ಮಾಡಿದ್ದು ಹೈಸ್ಕೂಲ್ ಇದಕ್ಕೆ. ಆಮೇಲೆ ಮತ್ತೆ ನಮಗೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಹೈನುಗಾರಿಕೆ ಜಾಸ್ತಿ ಅಳವಡಿಸ್ಕೊಂಡಿದ್ವಿ. ಅದನ್ನು ಹಾಲು ಉತ್ಪಾದಕರ ಸಹಕಾರದಲ್ಲಿ ಸಂಘದಲ್ಲಿ ನಮಗೆಲ್ಲ ಜನ ಒಂದು ಸ್ವಲ್ಪ ಬೆಂಬಲ ಕೊಟ್ಟು, ದೇವರಾಜಣ್ಣ ನೀವಿರಿ ಅಂತ ಅಲ್ಲಿ ಒಂದು ಬೆಂಬಲ ಕೊಟ್ಟರು. ಅನಂತರ ಮತ್ತು ನಮಗೆ ಈಗಾಗಲೇ ಈಗ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಐತೆ ನಮ್ಮಲ್ಲಿ. ಅಲ್ಲೂ ನಮಗೆಲ್ಲರೂ ಸೇರಿ ಬಹುಮತದಿಂದ ದೇವರಾಜಣ್ಣ ನೀವು ಒಳ್ಳೆ ಚಟುವಟಿಕೆ ಇಲ್ಲದ್ರಿ ನೀವು ಮಾಡಿರಿ ಅಂತೇಳಿ ಊರಿನ ಜನ ಎಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಅಲ್ಲೂ ಆಯ್ಕೆ ಮಾಡಿದ್ದಾರೆ. ಈಗ ಅದು ನಮಗೆ ಫ್ರೀಡಮ್ ಆಗಿತ್ತು. ನಾವು ಎಲ್ಲೇ ಮಾಡಿದ್ರೆ ನಮಗೆ ಒಳ್ಳೆ ಜನ ಪ್ರೋತ್ಸಾಹ ಕೊಟ್ಟಿರೋದು ನಮಗೆ ಭಾಳ ಖುಷಿ ಐತಿ. ಚೆನ್ನಾಗಿ ಮಾಡ್ಕೊಂಬಂದು. ಮೇಡಮ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಮನೆಯವರೇ, ನಮ್ಮ ಯಜಮಾನ್ರೆ ನಮ್ಮ ಮಾರ್ಗದರ್ಶಕರು. ಊರಿನ ಹಿರಿಯರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಸರ್, ನಿಮಗೆ ಮಾರ್ಗದರ್ಶಕರು? ನಮಗೆ ಮೇನ್ ಮಾರ್ಗದರ್ಶಕರು ಶಿವರುದ್ರಪ್ಪ ಗೌಡ್ರು ಅಂತ. ಅವರಿಂದೆಲ್ಲ ಇಡೀ ಊರ ಗ್ರಾಮಸ್ಥರು ಎಲ್ಲ ನಮಗೆ ಪ್ರೋತ್ಸಾಹ, ತಂದೆ ತಾಯಿಗಳು ಎಲ್ಲ. ತಂದೆ ನಮಗೆ ಬೇಗನೆ ಹೋದ್ರೆ, ಆದರೆ ನಮ್ಮ ಅಮ್ಮರು ನಮಗೆ ಮೇನ್ ಮಾರ್ಗದರ್ಶಕರು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅಂದರೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ, ಇಲ್ಲ ದೇವರಾಜಣ್ಣರ ಹೆಂಡತಿ ಸ್ವಲ್ಪ ಅಡ್ಡಿ ಇಲ್ಲ, ಒಂದು ಸ್ವಲ್ಪ ವಿದ್ಯಾವಂತ ಐತಿ, ಅವನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಒಳ್ಳೆ ಕೆಲಸ ನಾವು ನಿರೀಕ್ಷಿಸಬಹುದು ಅಂತೇಳಿ ಜನ ಸಹಕಾರ ಕೊಟ್ಟರು. ಜನ ಸಹಕಾರದಿಂದ ನಾವು ಅಡ್ಡಿ ಇಲ್ಲ ನೀವೆಲ್ಲ ಒಪ್ಪಿಗೆ ಕೊಟ್ಟು ನಾವು ಮಾಡ್ತೀವಿ ಅಂತ ಮಾಡಿದ್ವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಇಲ್ಲ, ಆ ಥರ ಮಾಡೋಕ್ಕೆ ಊರಲ್ಲಿ ನಾವು ಒಬ್ಬರೇ ಮಾಡೋದ್ರಿಂದ ಏನೋ ಒಂಥರ ಇದಿರ್ತೈತಿ. ಎಲ್ಲರಿಗೂ ಒಂಥರ ಅನುಭವ ಬರಲಿ, ಎಲ್ಲರೂ ಆಗಲಿ ಅಂತ ನಮ್ಮ ಅಪೇಕ್ಷೆ. ಮೇಡಮ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು BJP
ಏನೀಗ ಬಿಜೆಪಿ ಪಕ್ಷ? ನಮಗೆ ಯಾವಾಗಲೂ ಬಿ ಜೆ ಪಿಯಿಂದನೇ ನಾವು ಮುಂದುವರೆದವ್ರಿ. ಸರ್ ಬಿಜೆಪಿ ಏನೀಗ ಸರ್? ಬಿ ಜೆ ಪಿ ಅಂದರೆ ನಮಗೆ ಒಂದು ಒಳ್ಳೆ ಕೆಲಸ ಕೊಡ್ತದಾರೆ. ಅದು ಮೇನ್ ಈಗ ಇತ್ತಿತ್ತಲಾಗ ಮುಂಚೆ ಇದು ಇರಲಿಲ್ಲ. ಈಗ ನರೇಂದ್ರ ಮೋದಿ ಸರ್ಕಾರ ಬಂದಮೇಲೆ ಸಾಕಷ್ಟು ಕೆಲಸಗಳು ಆಗ್ತಿರ್ತವೆ. ಅದನ್ನು ನೋಡಿದರೆ ಈಗ ಜನ ಮೆಚ್ಚಂಥ ಕೆಲಸಗಳು ಸಾಕಷ್ಟು ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಕೆಲಸಗಳು ಕೊಡ್ತಿದ್ದಾರೆ. ದೇಶ ಮುಂದುವರಿತಾ ಐತಿ. ಹಾಗಾಗಿ ಅವ್ರ ಬೆಂಬಲಿಸಕ್ಕೆ ನಮಗೆ ಭಾಳ ಇಷ್ಟ ಆಯ್ತು. ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸಂತೋಷಗಳಿಗೆ ಅಂದರೆ ಈ ನಮ್ಮ ಮನೆಯವರು ಉಪಾಧ್ಯಕ್ಷರದು ಗ್ರಾಮ ಪಂಚಾಯತಿಯಲ್ಲಿ. ಅಲ್ಲೇ ಸಾಕಷ್ಟು ಕೆಲಸಗಳನ್ನು ಕೊಟ್ಟರು. ಆ ಕೆಲಸಗಳನ್ನು ನೋಡಿ ನಮಗೆ ಒಳ್ಳೆ ಖುಷಿ ಅನಿಸ್ತು. ಅದು ನಮಗೆ ಸಂತೋಷಕ್ಕೆ. ಮೇಡಮ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ? ರೋಡಿನ ಸಮಸ್ಯೆ ಇತ್ತು ರೀ, ನೀರಿನ ಸಮಸ್ಯೆ ಇತ್ತು, ಕರೆಂಟಿನ ಸಮಸ್ಯೆ ಇತ್ತು. ಈಗೆಲ್ಲ ಚರಂಡಿಗಳು ಎಲ್ಲವೂ ಸಕಾಲ ಇದಾವೆ. ಕೆಲಸ ಎಲ್ಲ ಕ್ಲೀನಾಗಿ ಮುಗಿಸಿದ್ದಾರೆ. ಈಗ ಏನೇನು ಕೆಲಸಗಳಾಗಿದೆ ಸರ್? ಉದ್ಯೋಗ ಖಾತ್ರಿ ಯೋಜನೆ ಅಂತ ಆ ಮೂಮೆಂಟಲ್ಲೇ ಆಯಿತು. ಆಮೇಲೆ ಈ ಕಿರು ಶೌಚಾಲಯ ಅಂತ ಅದು ಎಲ್ಲ ಬಡವರಿಗೂ ಬರುವಂಥ ಇದು. ಆಮೇಲೆ ಮನೆಗಳು ಸಾಕಷ್ಟು ಮನೆಗಳು ಮಾಡಿದರು. ಆಮೇಲೆ ಸುವರ್ಣ ಗ್ರಾಮ ಯೋಜನೆ ಅಡಿ ಬಂದಲ್ಲೇ ಸುಮಾರಷ್ಟು ಚರಂಡಿ ರೋಡ್ಗಳು. ಆಮೇಲೆ ಸುವರ್ಣ ಗ್ರಾಮ ಯೋಜನೆಯಿಂದ ಪೂರ್ತಿ ಊರೆಲ್ಲ ಸುಮಾರು ಮುಕ್ಕಾಲು ಭಾಗ ಊರೆಲ್ಲ ಒಳ್ಳೆ. ರುದ್ರಭೂಮಿ ಸಮಸ್ಯೆ ಇತ್ತ ಸರ್? ರುದ್ರಭೂಮಿ ಸಮಸ್ಯೆ ನಮ್ಮಲ್ಲಿ ಅಷ್ಟಿರಲಿಲ್ಲ. ಆದರೂ ಇತ್ತಿತ್ತಲಾಗೆಲ್ಲ ಬಗೆಹರಿದಿದೆ. ಸರ್ ಇವಾಗ ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆಯಾ? ಹಾಲಿ ರೈತರಿಗೆ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ನಮ್ಮಲ್ಲಿ ಭಾಳ ಇದೈತ್ರಿ. ಇತ್ತೀಚೆಗೆ ನಮ್ಮ ಯಡಿಯೂರಪ್ಪರು, ರಾಘವೇಂದ್ರಣ್ಣರು, ವಿಜಯಣ್ಣರು ಅವರ ಪ್ರೋತ್ಸಾಹದಿಂದ ನಮಗೆ ಈ ಏತ ನೀರಾವರಿ ಯೋಜನೆ ಮಾಡಿರೋದು ನಮಗೆ ಭಾಳ ಒಂದು ಜೀವನ ಇಡೀ ನಮಗೆ ನಮ್ಮ ಭಾಗದ ಜನಕ್ಕೆ, ಈ ತಾಳಗುಂದ ಉಡುಗುಣಿ ಈ ಭಾಗದ ಜನಕ್ಕೆ ಒಳ್ಳೆ ದೊಡ್ಡ ಕೆಲಸ ಮಾಡಿ ನಮಗೆ ಒಳ್ಳೆ ಒಂದು ನೆನವೇರಿಸುವಂಥ ಕೆಲಸ ಮಾಡಿಕೊಟ್ಟಿದ್ರು. ಹಾಲಿ ನಿಮ್ಮ ಗ್ರಾಮದಲ್ಲಿ ಏನೋ ಸಮಸ್ಯೆಗಳಿದೆ ಸರ್? ಹಾಲಿ ಸಮಸ್ಯೆ ಅಂದರೆ ನಮ್ಮ ಯಡಿಯೂರಪ್ಪರು, ರಾಘವೇಂದ್ರಣ್ಣರು ಇವ್ರು ಇರೋದ್ರಿಂದ 90% ಕೆಲಸ ಮುಗಿದಿದ್ದಾವೆ. ಇನ್ನೇನಿದ್ರು ಹುಡುಕಿ ಮಾಡಬೇಕು ಹೊರತು ಇದಾವೆ ಸಣ್ಣ ಪುಟ್ಟ ಜನ ಮತ್ತೆ ಬೆಳೆದ ಜನಸಂಖ್ಯೆ ಆದಂಗೆ ಮನೆಗಳು ಎಲ್ಲ ಬರ್ತಾ ಇಲ್ಲ. ಈಗಿನ ಇದ್ರಾಗೆ ಇತ್ತೀಚೆಗೆ ಸ್ವಲ್ಪ ಅನುದಾನಗಳು ಭಾಳ ಕಡಿಮೆ ಇದಾವೆ. ಈಗ ನಾವೇ ಮುಂಚೆ ವರ್ಷ ಬೇಕಷ್ಟು ಕೆಲಸಗಳು ನಮಗೆ ಹೇಳ್ತಿದ್ರು. ಯಾರು ಇದ್ರ ಮೆಂಬರ್ ಹಣ ಅವ್ರ ಮನೆಗೆ ಕೊಟ್ಟು ಇವ್ರ ಮನೆಗೆ ಕೊಟ್ಟು ಅಂತ. ಇವತ್ತು ಯಾರೂ ಒಂದು ಕೆಲಸ ಕೇಳೋಷ್ಟಿಲ್ಲ ಮಾಡಿಸ್ಕೊಂಡ್ರು ದುಡ್ಡು ಬರೋ ಯಾವುದೂ ಇದಿಲ್ಲ. ಅಷ್ಟು ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ ಇತ್ತೀಚೆಗೆ. ಮೇಡಮ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಲ್ಲ, ಅವ್ರಿಗೆ ಹೇಳಿ ಬಯಸ್ತೀರಾ? ನಾವು ಧನ್ಯವಾದಗಳು ಹೇಳ್ತಾರೆ. ನೀವು ಹೇಳಂಗೆ ಇಷ್ಟಪಡ್ತೀರಾ ಸರ್? ಇಲ್ಲ, ಜನಗಳಿಗೆ ಭಾಳ ತುಂಬ ಹೃದಯದ ಧನ್ಯವಾದ. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.